ಹಾಯ್ ಸ್ನೇಹಿತರೆ, ಬ್ರಹ್ಮಾಂಡ ಎಷ್ಟು ದೊಡ್ಡದು? ಬ್ರಹ್ಮಾಂಡಕ್ಕೆ ಆದಿ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲವಾ? ಬ್ರಹ್ಮಾಂಡದಲ್ಲಿ ನಾವೀಗ ಎಲ್ಲಿದ್ದೀವಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡು ಬರೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸ್ನೇಹಿತರೆ, ನಮ್ಮ ಒಟ್ಟು ವಿಶ್ವ ಜನಸಂಖ್ಯೆ 800 ಕೋಟಿ ದಾಟಿದೆ. ನಾವೆಲ್ಲರೂ ಜೀವಿಸಿದ್ದು ಭೂಮಿಯ 29% ಭಾಗವಷ್ಟೇ. ಇನ್ನು ಉಳಿದ ಶೇಕಡ 71% ಭಾಗ ನೀರೇ ತುಂಬಿದೆ. ನಮ್ಮ ಭಾರತ ದೇಶ ಉತ್ತರದಿಂದ ದಕ್ಷಿಣದವರೆಗೂ 3214 ಕಿಲೋಮೀಟರ್ ಇದೆ. ನಮ್ಮ ಭೂಮಿಯ ಮಧ್ಯ ಭಾಗದ ಸುತ್ತಳತೆ ನೋಡಿದರೆ 40,075 ಕಿಲೋಮೀಟರ್ ಇದೆ. ಅಂದರೆ ನೀವೇ ಊಹಿಸಿಕೊಳ್ಳಿ ನಮ್ಮ ಭೂಮಿ ಎಷ್ಟು ದೊಡ್ಡದಿದೆ ಎಂದು. ಅಂದರೆ ನಮ್ಮ ಚಂದ್ರನ 50 ಪಟ್ಟು ನಮ್ಮ ಭೂಮಿ ದೊಡ್ಡದಿದೆ. ಹಾಗೆಯೇ ಮುಂದೆ ಬಂದರೆ ನಮ್ಮ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಆ 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಗುರು ಗ್ರಹ. ಇದರ ವ್ಯಾಸ 1,43,200 ಕಿಲೋಮೀಟರ್. ಅಂದರೆ ಇದರೊಳಗೆ 1,300 ಭೂಮಿಗಳನ್ನು ಹಿಡಿಯುವಷ್ಟು ಜಾಗ ಇದೆ. ಇನ್ನು ನಮ್ಮ ಸೂರ್ಯನ ವಿಷಯಕ್ಕೆ ಬಂದರೆ ಇದು 1000 ಗುರುಗ್ರಹಗಳನ್ನು ಹಿಡಿಯುವಷ್ಟು ಜಾಗ ಹೊಂದಿದೆ. ಅಂದರೆ ಒಂದು ಸಲ ಊಹಿಸಿಕೊಳ್ಳಿ ನಮ್ಮ ಸೂರ್ಯ ಎಷ್ಟು ದೊಡ್ಡವನಿರಬಹುದೆಂದು. ಇದು ಬರೀ ಪ್ರಾರಂಭ. ಇನ್ನು ಸೌರವ್ಯೂಹ ಎಷ್ಟು ದೊಡ್ಡದಿರಬಹುದು ಎಂದು ಊಹಿಸಿಕೊಳ್ಳಲು ಅಸಾಧ್ಯವಾಗುತ್ತದೆ. ನಮ್ಮ ಪೂರ್ತಿ ಸೌರವ್ಯೂಹ 30 ಟ್ರಿಲಿಯನ್ ಕಿಲೋಮೀಟರ್ ಇದೆ. ಇನ್ನು ನಮ್ಮ ಸೂರ್ಯನಿಂದ ಹಿಡಿದು ನಮ್ಮ ಕೊನೆಯ ಗ್ರಹ ನೆಪ್ಚೂನ್ ವರೆಗೂ 4.5 ಮಿಲಿಯನ್ ಕಿಲೋಮೀಟರ್ ಇದೆ. ಅಂದರೆ ನಮ್ಮ ಸೂರ್ಯನಿಂದ ನೆಪ್ಚೂನ್ ವರೆಗಿನ ಮಧ್ಯಭಾಗದಲ್ಲಿ 3000 ಸೂರ್ಯ ಹಿಡಿಯುವಷ್ಟು ಜಾಗವಿದೆ. ಅಂದರೆ ಅರ್ಥ ಮಾಡಿಕೊಳ್ಳಿ ನಮ್ಮ ಸೂರ್ಯ ಸೌರವ್ಯೂಹದ ಮುಂದೆ ಒಂದು ಕಣಕ್ಕೆ ಸಮಾನ ಎಂದು. ಇನ್ನು ಮುಂದೆ ಬಂದರೆ ಸೂರ್ಯನಕ್ಕಿಂತ ದೊಡ್ಡ ನಕ್ಷತ್ರ ಇದೆ. ಅದುವೇ ವೆಗಾ ಸ್ಟಾರ್. ಇದರ ವ್ಯಾಸ 38 ಲಕ್ಷ ಕಿಲೋಮೀಟರ್. ಇದರಲ್ಲಿ 20 ಸೂರ್ಯನಂತ ನಕ್ಷತ್ರ ಹಿಡಿಯುವಷ್ಟು ಜಾಗ ಇದೆ. ಮತ್ತೆ ಇದರ ಮುಂದೆ ಹೋದರೆ ರಿಗಲ್ ಎಂಬ ನಕ್ಷತ್ರ ಇದೆ. ಇದರ ವ್ಯಾಸ 11 ಕೋಟಿ ಕಿಲೋಮೀಟರ್. ಇದು ಸೂರ್ಯನಕ್ಕಿಂತ 4,85,000 ಪಟ್ಟು ದೊಡ್ಡದಿದೆ. ಇಲ್ಲಿಂದ ನೋಡ್ತಾ ಹೋದರೆ ನಮ್ಮ ಸೂರ್ಯ ಎಷ್ಟು ಸಣ್ಣ ಕಣದಂತೆ ಕಾಣಿಸಿದ್ದಾನೆ ಎಂಬುದು ಗೊತ್ತಾಗುತ್ತದೆ. ಇನ್ನು ಕೊನೆಯದಾಗಿ ಸೌರವ್ಯೂಹದಲ್ಲಿ ಅತಿದೊಡ್ಡ ನಕ್ಷತ್ರ ಸ್ಟೆಫನ್ಸನ್ 2.18. ಇದರ ವ್ಯಾಸ 3 ಬಿಲಿಯನ್ ಕಿಲೋಮೀಟರ್. ಇದರಲ್ಲಿ 900 ಕೋಟಿ 83 ಲಕ್ಷ ಸೂರ್ಯ ಹಿಡಿಯುವಷ್ಟು ಜಾಗ ಇದೆ. ಇನ್ನು ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಆಕಾಶಗಂಗೆ ಎಷ್ಟು ದೊಡ್ಡದಿದೆ ಎಂದರೆ ನಮ್ಮ ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಹೋಗುತ್ತದೆ. ಅದೇ ಬೆಳಕು ನಮ್ಮ ಮಿಲ್ಕಿ ವೇನ ದಾಟಿ ಹೋಗಬೇಕಾದರೆ ಅದಕ್ಕೆ 1 ಲಕ್ಷ ವರ್ಷಗಳು ಬೇಕಾಗುತ್ತದೆ. ಇನ್ನು ಮುಂದೆ ಬಂದರೆ ನಮ್ಮ ಸಮೀಪವಿರುವ ಗ್ಯಾಲಕ್ಸಿ ಆಂಡ್ರೋಮೆಡಾ ಗ್ಯಾಲಕ್ಸಿ. ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗಿಂತ 4 ಪಟ್ಟು ದೊಡ್ಡದಿದೆ. ಇನ್ನು ನಮ್ಮ ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಸಾವಿರಾರು ಗ್ಯಾಲಕ್ಸಿಗಳಿವೆ. ಆ ಗ್ಯಾಲಕ್ಸಿಗಳಲ್ಲಿ ಅದೆಷ್ಟೋ ಸಾವಿರಾರು ನಕ್ಷತ್ರಗಳಿವೆ. ಯಾರೇ ಗೊತ್ತು, ಬ್ರಹ್ಮಾಂಡದ ಮುಂದೆ ಮತ್ತೊಂದು ಬ್ರಹ್ಮಾಂಡ ಇದ್ದರೂ ಇರಬಹುದು. ಇನ್ನು ನಮ್ಮ ವಿಜ್ಞಾನಿಗಳು ಬ್ರಹ್ಮಾಂಡದಲ್ಲಿ ಕಂಡುಕೊಂಡಿದ್ದು ಕೇವಲ 0.01% ಅಷ್ಟೇ. ಇನ್ನು ಅದೆಷ್ಟೋ ನಮ್ಮ ಬ್ರಹ್ಮಾಂಡದಲ್ಲಿ ನಿಗೂಢ ಸತ್ಯಗಳಿರಬಹುದು. ಅದೆಷ್ಟೋ ಏಲಿಯನ್ಸ್ನಂಥ ಜೀವಿಗಳು ಜೀವಿಸುತ್ತಿರಬಹುದು. ಇನ್ನು ನಮ್ಮ ಬ್ರಹ್ಮಾಂಡದಲ್ಲಿ ಸಣ್ಣ ಸಣ್ಣ ಕಣದಂತಿರುವ ಮಿಲ್ಕಿ ವೇ, ಅದರಲ್ಲಿ ನಮ್ಮದೊಂದು ಸೋಲಾರ್ ಸಿಸ್ಟಮ್. ಆ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ಸೂರ್ಯ, ಆ ಸೂರ್ಯನ ಹತ್ತಿರ ನಮ್ಮ ಭೂಮಿ, ಭೂಮಿ ಒಳಗೆ ನಮ್ಮದೊಂದು ದೇಶ. ಆ ದೇಶದಲ್ಲಿ ನಾವೊಬ್ಬರು ಮನುಷ್ಯರು ಎಷ್ಟು ಚಿಕ್ಕವರೆಂದು ಊಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ಥರದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹೇಳಲು ಕಾಮೆಂಟ್ ಸಹಿತ ಮಾಡಿ.